ನನ್ನ ಮೂವಿ ನಾನೇ ನೋಡಿ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ನನ್ನ ಮೂವಿನ ಚೆನ್ನಾಗಿ ಮಾಡ್ತೀನಿ ಅಂತ ಮುಂದೆ ಬರ್ತೀನಿ ನೋಡೋಣ. ತುಂಬ ಸಖತ್ತಾಗಿತ್ತು. ನಾನು ಮಾಡಿರೋ ಮೂವಿ ನನಗೆ ತುಂಬ ಇಷ್ಟ ಆಗಿದೆ, ತುಂಬ ಖುಷಿ ಆಯಿತು. ಅರೆ ನೋಡೋಣ, ಇಲ್ಲಿರೋ ಎಲ್ಲರಿಗೂ ನೋಡೋಣ, ಇಲ್ಲ ಚೆನ್ನಾಗಿರ್ತದೆ. ತುಂಬ ಎಂಜಾಯ್ ಮಾಡಿ, ಖುಷಿ ಪಡಿ. ಓಕೆ, ನನ್ನ ಮೂವಿ ನನಗೆ ನೋಡಿದಿರಲ್ಲ, ತುಂಬ ಖುಷಿ ಆಗಲ್ಲ. ಹಾಗೆ ಇಲ್ಲ, ಖುಷಿ ಆಗುತ್ತೆ ಅಂದರೆ ನನಗೆ ಒಂದು ಐಡಿಯಾ ಇತ್ತು ಚೆನ್ನಾಗಿ ಆಗುತ್ತೆ ಅನ್ನೋದಿತ್ತು. ಬಟ್ ನಾನು ಇವಾಗ ಲಾಸ್ಟಲ್ಲಿ ಬಂದಿದ್ದು ಇರಲಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾ, ಹಾಸ್ಟೆಲ್ ಹುಡುಗರು ಆದಮೇಲೆ ನಮ್ಮ ಸಿನಿಮಾ ಬಂದಿರೋದು ಖುಷಿ ಆಗ್ತಿದೆ. ಆ್ಯಂಡ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೆನ್ನೆ ಪ್ರೀಮಿಯರ್ ಶೋ ಕೂಡ ಇತ್ತು, ನಾನು ಇರಲಿಲ್ಲ ಊರಲ್ಲಿ. ಸೊ ಬಂದಿದ್ದವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಸಿನಿಮಾ ಟೀಮ್ಗೆ ಫಸ್ಟ್ಲಿ ಸಾರಿ ಹೇಳಬೇಕು, ಬಿಕಾಸ್ ನಾನು ಈ ಟೈಮಲ್ಲಿ ಇರಲಿಲ್ಲ. ಆ್ಯಂಡ್ ಓವರ್ ಆಲ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಖುಷಿ ಆಗ್ತದೆ. ಆ್ಯಂಡ್ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ನಮ್ಮ ಡೈರೆಕ್ಟರ್ ನಮ್ಮ ಹತ್ರ ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಆ್ಯಂಡ್ ಅದು ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾಗ ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಚೆ ಜಾಸ್ತಿ ಬರುತ್ತೆ. ದಿಗಂತು, ಅಚ್ಯುತಣ್ಣ, ಪ್ರಕಾಶಣ್ಣ, ಪ್ರತಿಯೊಬ್ಬರೂ, ಬಾಲಾಜಿ ಅವರು, ಎಲ್ಲರೂ ಪರ್ಫಾರ್ಮೆನ್ಸು ಅಮೇಝಿಂಗ್ ಆಗಿದೆ. ಸೊ ಇದಕ್ಕೆಲ್ಲ ಕಾರಣ ಡೈರೆಕ್ಟ್ರು ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸು. ಇದೆಲ್ಲ ಸೇರಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ್ಯಂಡ್ ಇದು ಕೂಡ ಒಳ್ಳೆ ಸಿನಿಮಾ ಆಗಿದೆ. ಕೊಡಿಸ್ಲೇಬೇಕಲ್ವಾ, ಲಾಸ್ಟಲ್ಲಿ ಹ್ಯಾಂಡಿಂಗ್ ಕೊಡಿಸಿದ್ದೀನಲ್ಲ ಇಲ್ಲ, ನನಗೆ ಐ ಆಲ್ವೇಸ್ ಲವ್ ಕಾಮಿಡಿ ಜಾನ್ರ ಮಾಡೋದು ನನಗೆ ಭಾರಿ ಇಷ್ಟ. ಅಂದರೆ ನನ್ನ ಒಂದು ಜಾಗ ಅದು. ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ನಗಿಸ್ಬಲ್ಲೆ ಅನ್ನೋದು ಗೊತ್ತು. ಸೊ ನನಗೆ ಭಾರಿ ಇಷ್ಟ ಇದೆ ಇದು. ಆ್ಯಂಡ್ ನೋಡ್ತೀನಿ ಇನ್ನು ಮುಂದೆ ಈ ರೀತಿ ಸ್ಕ್ರಿಪ್ಟ್ಗಳು ಬಂದರೆ 100% ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು, ಆಲ್ ಥ್ಯಾಂಕ್ಸ್ ಟು ಅಭಿ, ನಮ್ಮ ಡೈರೆಕ್ಟರ್ಗೆ, ಆ್ಯಂಡ್ ರಕ್ಷಿತ್ ಅಫ್ಕೋರ್ಸ್ ಪ್ರೊಡ್ಯೂಸ್ ಮಾಡಿರೋದು. ಆ್ಯಂಡ್ ಪ್ರತಿ ಟೀಮಲ್ಲಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಅವ್ರುಗಳಿಲ್ಲ ಅಂದರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಸೊ ಡೆಫಿನೆಟ್ಲಿ ಇಲ್ಲ, ಅವ್ನು ಗೊತ್ತಲ್ಲ, ಅವ್ನು ಭಾರಿ ಏಟ್ ಮಾಡ್ಕೊತಾನೆ ಇರ್ತಾನೆ. ರಿಯಲಾಗಿ ಏಟ್ ಮಾಡ್ಕೊಂಬಿಟ್ಟ. ಬ್ಯಾಡ್ಮಿಂಟನ್ ಆಡೋ ಟೈಮಲ್ಲಿ ಅವನ ಟೆಂಡನ್ ಕಟ್ಟಾಗಿತ್ತು. ಸೊ ನಮಗೆ ಶೂಟಿಂಗ್ ಮಾಡಲೇಬೇಕು, ನಮ್ಮದು ಬೇರೆಯವ್ರ ಡೇಟ್ಸ್ ಸಿಗ್ತಾ ಇರಲಿಲ್ಲ. ಸೊ ಅದೆಲ್ಲ ಸಮಸ್ಯೆ ಇದ್ದಾಗ ಏನಾಯಿತು, ಹಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅದನ್ನ ಹಂಗೆ ಶೂಟ್ ಮಾಡಿದ್ರು ಅವರು. ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ಕಾಲು ಸರಿ ಇತ್ತು. ಆವಾಗ ನಾವು ಮತ್ತೆ ಮುರ್ದಾಕಿದ ಥರ ಅವನ ಹತ್ರ ಆ್ಯಕ್ಟ್ ಮಾಡಿಸಿದ್ದಾಯ್ತು. ಇಲ್ಲ, ನಾನು ಅವ್ರನ್ನ ಅದೇ ಇಷ್ಟಪಟ್ಟಿದ್ದಾರೆ. ಅವರು ತುಂಬ ಖುಷಿ ಪಡ್ತಿದ್ದಾರೆ. ನಮ್ಮಮ್ಮ ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ಸಿನಿಮಾ ಮಾಡಿದೆ ಕಣೋ ಅಂತಂದರು. ಖುಷಿ ಆಯಿತು. ಓ, ಖುಷಿ ಆಗುತ್ತೆ. ನಾವೇನು ಕಷ್ಟಪಟ್ಟಿರ್ತೀವಲ್ಲ, ಸೊ ಇಲ್ಲಿ ಜನ ನೋಡಿದಾಗಲೇ ನಮಗೆ ಆ ಒಂದು ಖುಷಿ ಸಿಗೋದು. ಆ್ಯಂಡ್ ಇನ್ನೂ ಬರ್ತಾ 100% ಎಲ್ಲ ಕಡೆನೂ ಒಳ್ಳೊಳ್ಳೆ ಫೀಲಿಂಗ್ಸ್ ಆಗುತ್ತೆ. ಡೆಫಿನೆಟ್ಲಿ ಪಾರ್ಟಿ ಮಾಡಲೇಬೇಕಲ್ಲ, ಖುಷಿಗೆ ಮಾಡಲೇಬೇಕು. ಗೊತ್ತಿಲ್ಲ, ರಕ್ಷಿತ್ಗೆ ಫೋನ್ ಮಾಡಬೇಕು, ಎಲ್ಲಿ ಪಾರ್ಟಿ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಡೈರೆಕ್ಟ್ರು ಸಿರಿ ಬನ್ನಿ. ಆಬ್ವಿಯಸ್ಲಿ ಎಲ್ಲ ಸಿನಿಮಾ ಚೆನ್ನಾಗಾಗಬೇಕು. ಚಿಕ್ಕಣ್ಣನ ಸಿನಿಮಾ ಮತ್ತು ನಮ್ಮ ರಾಘವಣ್ಣನ ಸಿನಿಮಾ, ಎಲ್ಲ ಸಿನಿಮಾನು ಚೆನ್ನಾಗಾಗಬೇಕು. ಜೊತೆಲಿ ನಮ್ಮದು ಚೆನ್ನಾಗಾಗಬೇಕು. ಸೊ ಅದೊಂದು ಇದೇ ಇರುತ್ತೆ ನಮಗೆ. ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್ ಅವ್ರಿಗೂ ಕೂಡ. ಅಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದಲ್ಲ. ಅಧ್ಯಕ್ಷ ಉಪಾಧ್ಯಕ್ಷನೂ ಚೆನ್ನಾಗಿದೆ ಅಂತಾರೆ, ಕೊಂಡಣ್ಣನೂ ಚೆನ್ನಾಗಿದೆ ಅಂತಾರೆ. ನಮ್ಮ ಸಿರಿ ಮೇಡಮ್ ನಮ್ಮ ಇದೆ. ಆ್ಯಕ್ಚುಲಿ ಈ ಥರ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಆ್ಯಂಡ್ ಕಮರ್ಷಿಯಲ್ ಫಿಲ್ಮ್ ಇದು ಮೊದಲನೇದು. ನಿನ್ನೆ ನಮ್ಮ ಪ್ರೀಮಿಯರ್ ಶೋ ಆಯಿತು, ಅಲ್ಲೂ ಕೂಡ ತುಂಬ ಜನರು ರೆಸ್ಪಾಂಡ್ ಮಾಡ್ತಾಯಿದ್ರು. ಆ್ಯಂಡ್ ಇವತ್ತು ಐ ಥಿಂಕ್ ಅಟ್ ದ ಬೆಸ್ಟ್ ಟೈಮ್, ಫಸ್ಟ್ ಡೇ ಫಸ್ಟ್ ಶೋ, ಇಷ್ಟು ದೊಡ್ಡ ಒಂದು ಓಪನಿಂಗ್. ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡಿ. ತುಂಬ ಚೆನ್ನಾಗಿ. ನೀವು ಆ ಥರ ಹೇಳಿ ಇವಾಗ ತಪ್ಪಿಸ್ಬಿಡ್ಬೇಡಿ, ಆ ಥರ ಆದರೆ ಒಳ್ಳೆಯದೇ. ಬಟ್ ಐ ಥಿಂಕ್ ಬೇರೆ ಬೇರೆ ಡೈರೆಕ್ಟರ್ಸು ಒಂದೇ ಬ್ಯಾನರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆ ಒಂದು ಆ ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಒಡನಾಟ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಅನ್ನೋದು ನಂಗೆ ತುಂಬ ಖುಷಿ ಇದೆ. ಸೊ ಆ್ಯಂಡ್ ಪ್ರತಿಯೊಂದು ಸಿನಿಮಾ, ಪ್ರತಿಯೊಂದು ಪಾತ್ರ ಕೂಡ ತುಂಬ ವಿಭಿನ್ನವಾಗಿರುವಂಥದ್ದು. ಸೊ ಐ ಆಮ್ ರಿಯಲಿ ಫಾರ್ಚುನೇಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇತ್ತು. ಯಾಕೆ ಅಂದರೆ ನೀವು ಸಿನಿಮಾ ನೋಡಿದ್ರಲ್ಲ, ಅದೇ ಥರ ಪೂರ್ತಿ ಮಜಾ ಇರ್ತಾಯಿತ್ತು. ಎಸ್ಪೆಷಲಿ ಥೈಲ್ಯಾಂಡಲ್ಲಿ 1 ಡೇ ನಂದು ಶೂಟ್ ಇತ್ತು. ಆವಾಗ ಎಲ್ಲರೂ ಆ ಒಂದು ಕೇಯಾಸು, ಆ ಒಂದು ಅಡ್ವೆಂಚರು, ಸುಮಾರು ಇನ್ಸಿಡೆಂಟ್ಸ್ಗಳಾಗೋವು. ಬಟ್ ಎಲ್ಲ ತುಂಬ ಮಜಾ ಮಾಡ್ತಾಯಿದ್ವಿ ನಾವು ಸೆಟ್ಟಲ್ಲಿ. ಎಲ್ಲರೂ ನಾನು ನೋಡಿದಷ್ಟು ಮೈ ಗಾಡ್ ದಿಸ್ ಮಿಸಾಜಿನಿ, ದಿಸ್ ಪೇಟ್ರಿಯಾರ್ಕಿ ಅಂತಾರೆ. ಆ್ಯಂಡ್ ಐ ಮೀನ್ ದೇ ಡಿಡ್ಂಟ್ ಫೀಲ್ ಬ್ಯಾಡ್. ಸೊ ಐ ಥಿಂಕ್ ಇಟ್ಸ್ ಫನ್ನಿ. ತುಂಬ ಇಷ್ಟಪಟ್ಟರು ಎಲ್ಲರೂ. ಅವನಿನ್ನ ನೋಡಿಲ್ಲ, ಸೊ ಪುಣ್ಯಕ್ಕೆ. ಅಂದರೆ ಇಟ್ಸ್ ಅ ವೆರಿ ಬಿಗ್ ರಿಲೀಸ್. ಎಸ್, ಕಮರ್ಷಿಯಲ್ ಫಿಲ್ಮ್. ಎಸ್.
ಐ ಮೀನ್ ನೋಡಿ ವಾತಾವರಣ ನೋಡಿ ತುಂಬ ಖುಷಿ ಅನಿಸ್ತಿದೆ, ಯಾಕಂದರೆ ಫಸ್ಟ್ ಟೈಮ್ ನನಗೂ ಕೂಡ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು. ಇಲ್ಲ ಪಾಪ ಅದು ಆ ಒಂದು ಸೀನ್ ಆದ್ಮೇಲೂ ಅವರು ಸಾರಿ ಏನಾರು ಹರ್ಟ್ ಆಯ್ತಾ ಅಂತ ಏನೂ ಇಲ್ಲ, ಅವ್ರು ಟಚ್ ಮಾಡಿರಲಿಲ್ಲ ಪಾಪ. ಸೊ ಇಟ್ ವಾಸ್ ಟೋಟಲಿ ಓಕೆ. ನಾವು ಅಲ್ಲಿ ಅಬ್ರಾಡ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಫೈನಲ್ ಮೂಮೆಂಟಲ್ಲಿ ನಾವು ಯಾರು ಆರ್ಟಿಸ್ಟ್ ಅಂದ್ಕೊಂಡಿದ್ದು ಅವ್ರ ಡೇಟ್ಸ್ ಮ್ಯಾಚ್ ಆಗಲಿಲ್ಲ. ಈಗ ಅರ್ಜೆಂಟ್ ನಾವು ಅಲ್ಲಿ ಶೂಟ್ ಮಾಡಲೇಬೇಕಾಯಿತು, ಸೊ ಬೇರೆ ದಾರಿ ಇರಲಿಲ್ಲ. ಗೊತ್ತಿಲ್ಲ, ನಾನು ಥ್ಯಾಂಕ್ ಯು ಅಪ್ರಿಷಿಯೇಟ್ ಮಾಡ್ತಾ ಇರೋದಕ್ಕೆ. ನಮ್ಮ ಯೋಚನೆ ಏನು ಅಂದರೆ ಇವಾಗ ಲೈಫಲ್ಲಿ ಸುಮಾರು ಗೋಳು, ಆಮೇಲೆ ಬೇಜಾರು ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಸೈಲೆಂಟಾಗಿರೋಕ್ಕಾಗಲಿ ತುಂಬ ಮೂಮೆಂಟ್ಸ್ ದೇವರೇ ಕೊಟ್ಟಿರ್ತಾರೆ ಲೈಫಲ್ಲಿ. ಅಲ್ಲಿ ನಮಗೆ ನಾವೇ ಮಾಡ್ಕೊಂಡಿರ್ತೀವಿ. ಬಟ್ ಒಂದು 5 ನಿಮಿಷ ನಗಕ್ಕೆ ನಾವು ಪ್ರಯತ್ನ ಪಡಬೇಕು, ನಗಿಸ್ಬೇಕು ಜನರನ್ನ ಅಂತ ಈ ಸಿನಿಮಾ ಮಾಡಿರೋದು. ಸೊ ಒಂದು ಸ್ವಲ್ಪನಾದ್ರೂ ಜನ ಈ ಫಿಲ್ಮಲ್ಲಿ ಸಂತೋಷ ಪಟ್ಟಿದ್ರೆ ಅವರ ಲೈಫಿನ ದಿನನಿತ್ಯ ಇದರಲ್ಲಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಹೇಳಿ. ರೈಟಿಂಗ್ ಏನು ಕಷ್ಟ ಇಲ್ಲ, ನಾನು ಸುಮಾರು ಟೈಮಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ರೈಟಿಂಗ್. ಸೊ ಎಕ್ಸಿಕ್ಯೂಷನ್ ಬಂದಾಗ ಕೆಲವೊಂದಷ್ಟು ಚಾಲೆಂಜಸ್ ಇತ್ತು, ಕೆಲವೊಂದು ಹೊಸದಿತ್ತು. ಬಟ್ ಟೀಮ್ ಅಂತ ಒಂದು ಸ್ಟ್ರಾಂಗ್ ಇದ್ದಾಗ ಒಂದು ಒಳ್ಳೆ ಸಿನಿಮಾ ಆಗೇ ಆಗುತ್ತೆ. ಆ್ಯಂಡ್ ಈ ಥರ ಒಂದು ರೆಸ್ಪಾನ್ಸ್ ಸಿಕ್ಕಿದ್ರಿಂದ ನಮಗೂ ಒಂದು ನೆಕ್ಸ್ಟ್ ಸಿನಿಮಾನು ಪ್ಲ್ಯಾನ್ ಮಾಡೋಕ್ಕೆ, ಆಮೇಲೆ ಅದು ಕರೆಕ್ಟ್ ನಾವು ನಗ್ಸೋಕ್ಕೆ ಪ್ರಯತ್ನ ಪಟ್ವಿ, ಜನ ಸಂತೋಷ ಪಟ್ಟರು ಅನ್ನೋದೊಂದು ಖುಷಿ ಮನೆಗೆ ತೊಗೊಂಡೋಗ್ಬೋದು ನಾವು. ರಕ್ಷಿತ್ ಸರ್ ಸಿನಿಮಾನು ನೋಡಿದ್ದಾರೆ. ಇವತ್ತು ಸುಮಾರು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಅವ್ರ ಕಡೆಯಿಂದ ಒಂದು ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ. ಸೊ ಯಜಮಾನ್ರೆ ಬರಬೇಕು ಅಂತ ಅವ್ರು ಹೇಳಿದ್ರಿಂದ ರಕ್ಷಿತ್ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಅವ್ರು ಚೆನ್ನಾಗಿದೆ ಅಂತ ತುಂಬ ಮುಂಚೆನೇ ನೋಡಿದ್ರು, ಚೆನ್ನಾಗಿದೆ ಅಂತ ಹೇಳಿ.